ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರ ಸ್ವಾಗತ. ಇವತ್ತು ನಾವು ಮಾತಾಡ್ತಿರುವಂಥದ್ದು ತಿರುಪತಿ ತಿಮ್ಮಪ್ಪನ ಕತೆ. ಈ ಕತೆ ಶುರು ಮಾಡಬೇಕು ಅಂದರೆ ನಾವು ಕಲಿಯುಗಕ್ಕಿಂತ ಮುಂಚೆಯಿಂದ ಹೋಗಬೇಕು. ಕಲಿಯುಗ ಇನ್ನೇನು ಸ್ವಲ್ಪ ವರ್ಷಗಳಲ್ಲೇ ಶುರುವಾಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ, ಅಂದರೆ ಇನ್ನೂ ಕಲಿಯುಗ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನು ಹಿಂದಿನ ಯುಗದಲ್ಲೇ ಇದ್ವಿ ನಾವು. ಆ ಸಂದರ್ಭದಲ್ಲಿ ಬ್ರಾಹ್ಮಣ ಋಷಿಗಳು ತ್ರಿಮೂರ್ತಿಗಳಲ್ಲಿ ಆಗ್ರ ತಾಂಬೂಲನ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕೆ ಅಂತಂದರೆ ಈ ಒಂದು ಆಗ್ರ ತಾಂಬೂಲ ಯಾರಿಗೆ ಕೊಡಬೇಕು, ಅವರು ತುಂಬ ಶ್ರೇಷ್ಠವಾಗಿರಬೇಕು, ತುಂಬ ಶ್ರೇಷ್ಠವಾಗಿರುವಂಥ ವ್ಯಕ್ತಿಗೆ ಮಾತ್ರ ಈ ಒಂದು ಆಗ್ರ ತಾಂಬೂಲ ಕೊಡಬೇಕು ಅಂತ ಅವ್ರು ಯೋಚನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಮೃಗ ಮಹರ್ಷಿಗಳು ನಾನು 3 ಲೋಕಕ್ಕೆ ಹೋಗಿ ಬಂದು ಈ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂಬರ್ತೀನಿ ಅಂತ ಮೃಗ ಮಹರ್ಷಿಗಳು ಹೇಳ್ತಾರೆ. ಇಲ್ಲಿ ಮೃಗ ಮಹರ್ಷಿಗಳ ಒಂದು ವ್ಯಕ್ತಿತ್ವ ನೋಡ್ಬೇಕಂದ್ರೆ ಅವ್ರಿಗೆ ತುಂಬ ಕೋಪ ಇರುತ್ತೆ, ತುಂಬ ಬೇಗ ಆವೇಶಕ್ಕೆ ಬೀಳ್ತಾ ಇರ್ತಾರೆ ಅವರು. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದರೆ ಅವರ ಕಾಲಲ್ಲಿ ಒಂದು ಕಣ್ಣಿರುತ್ತೆ, ಅವ್ರಿಗೆ ಎಕ್ಸ್ಟ್ರಾ ಕಣ್ಣಿರುತ್ತೆ. ಅದನ್ನ ನಾವು ಅಜ್ಞಾನ ನೇತ್ರ ಅಂತ ಕೂಡ ಕರೀತಾರೆ. ಈ ಅಜ್ಞಾನ ನೇತ್ರ ಇರೋ ಒಂದು ಕಾರಣದಿಂದ ಅವರಿಗೆ ತುಂಬ ಬೇಗ ಆವೇಶದಲ್ಲಿ ಅವ್ರು ಬಂದುಬಿಡ್ತಿದ್ರು. ಈ ಒಂದು ಪ್ರಶ್ನೆನ ಹುಡುಕೋಕ್ಕೋಸ್ಕರ ಅವರು ಮೊದಲು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಹೋದಾಗ ಅಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ಮೃಗ ಮಹರ್ಷಿಗಳನ್ನ ನೋಡೋದೇ ಇಲ್ಲ. ಸರಸ್ವತಿ ದೇವಿ ಅಲ್ಲಿ ವೀಣೆ ಬಾರಿಸ್ತಾ ಇರ್ತಾಳೆ, ಅದರೊಳಗೆ ಬ್ರಹ್ಮ ಪೂರ್ತಿ ಕಳೆದು ಹೋಗ್ಬಿಟ್ಟಿರ್ತಾನೆ. ಮೃಗ ಮಹರ್ಷಿನ ನೋಡಲಿಲ್ದಿರೋ ಕಾರಣಕ್ಕೆ ಇವರಿಗೆ ತುಂಬಾ ಕೋಪ ಬರುತ್ತೆ. ಇವ್ರಿಗೆ ಮೊದಲೇ ಆವೇಶ ಜಾಸ್ತಿ ಇರೋ ಕಾರಣ ಇವರು ಬ್ರಹ್ಮದೇವನಿಗೆ ಒಂದು ಶಾಪ ಹಾಕ್ತಾರೆ. ಅದೇ ಈ ಇಡೀ ಭೂಲೋಕದಲ್ಲಿ ನೀನು ಯಾರು ಪೂಜಿಸಬಾರ್ದು ಅಂತ. ಇದು ಒಂದು ಕಾರಣ, ಬ್ರಹ್ಮನ್ನ ಯಾರು ಈ ಒಂದು ಭೂಮಿಯಲ್ಲಿ ಪೂಜಿಸೋದಿಲ್ಲ. ಇದಾದಮೇಲೆ ಮೃಗ ಮಹರ್ಷಿಗಳು ಬ್ರಹ್ಮಲೋಕನ ಬಿಟ್ಟು ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಕೈಲಾಸ ಪರ್ವತಕ್ಕೆ ಹೋದಾಗ ಅಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರು ಕೂಡ ನಾಟ್ಯ ಮಾಡ್ತಾ ಇರ್ತಾರೆ. ಅವರಿಬ್ಬರೂ ಮೃಗ ಮಹರ್ಷಿಗಳನ್ನ ನೋಡಿ ಒಂದು ಸ್ವಲ್ಪ ಹೊತ್ತು ನೀವು ಇಲ್ಲೇ ಕಾಯ್ದು, ನಾವು ನಾಟ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಮತ್ತೆ ಮೃಗ ಮಹರ್ಷಿಗಳಿಗೆ ಕೋಪ ಬರುತ್ತೆ. ನನ್ನನ್ನೇ ಇವರು ಕಾಯಿಸ್ತಿದ್ದಾರಲ್ಲ ಅನ್ನೋ ಒಂದು ಕಾರಣಕ್ಕೆ ಶಿವನ ಮೇಲೆ ಕೂಡ ಒಂದು ಶಾಪ ಹಾಕ್ತಾನೆ ಮೃಗ ಮಹರ್ಷಿ. ಅದೇನು ಅಂತಂದರೆ ಇಡೀ ಭೂಲೋಕದಲ್ಲಿ ನಿನ್ನನ್ನು ಪೂಜಿಸೋದು ಹೇಗೆ ಅಂತ ಅಂದರೆ ಒಂದು ಲಿಂಗದ ರೂಪದಲ್ಲಿ ನಿನ್ನನ್ನು ಪೂಜಿಸ್ತಾರೆ ಅಂತ ಹೇಳಿ ಶಾಪ ಹಾಕಿ ಹೋಗ್ತಾರೆ. ಅದೇ ಕಾರಣಕ್ಕೆ ನಾವು ಶಿವನ್ನೆಲ್ಲನೂ ಇವಾಗ ಶಿವನ ಲಿಂಗದ ನಾವು ಪೂಜಿಸೋದು. ಅದಾದಮೇಲೆ ಅವರು ಕೈಲಾಸ ಪರ್ವತನ ಬಿಟ್ಟು ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋದಾಗ ವಿಷ್ಣು ಮತ್ತು ಲಕ್ಷ್ಮೀದೇವಿ ಇಬ್ಬರು ಕೂಡ ಅವರ ಏಕಾಂತವಾಗಿ ಒಂದಿಷ್ಟು ಕಾಲನ ಕಳೀತಿರ್ತಾರೆ. ಇದನ್ನು ನೋಡಿ ಮೃಗ ಮಹರ್ಷಿಗಳಿಗೆ ಮತ್ತೆ ಕೋಪ ಬರುತ್ತೆ. ನೀನು ಇಡೀ ಒಂದು ಜಗತ್ತಿಗೆ ವಿಷ್ಣು ಆಗಿರೋದು, ನಿನ್ನ ಭಕ್ತಾದಿಗಳ ಮೇಲೆ ನೀನು ಒಂಚೂರು ಕೂಡ ಕಣ್ಣೇ ಇಟ್ಟಿಲ್ಲ, ಬರೀ ನಿನ್ನ ಒಂದು ಸಮಯನೇ ನೀನು ಕಳೀತಾ ಇದೆಯಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಅವ್ರ ಕಾಲನ್ನು ತೊಗೊಂಡು ಹೋಗಿ ಅವ್ರ ಎದೆ ಮೇಲೆ, ಅಂದರೆ ವಿಷ್ಣುನ ಎದೆ ಮೇಲೆ ಒದಿತಾರೆ ಮೃಗ ಮಹರ್ಷಿಗಳು. ವಿಷ್ಣು ಎದೆಗೆ ಒದಿತಾರೆ. ಆವಾಗ ವಿಷ್ಣು ಬಂದು ಮೃಗ ಮಹರ್ಷಿಗಳಿಗೆ ಕ್ಷಮೆ ಕೇಳ್ತಾರೆ. ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಲಿಲ್ಲ, ಬಂದಿರೋದು ಗಮನ ಹರಿಸಲೇ ಇಲ್ಲ ನಾನು, ಅದಕ್ಕೋಸ್ಕರ ಕ್ಷಮಿಸಿ ನನ್ನ ಅಂತ ಕೇಳಿ ಅವ್ರಿಗೆ ಕ್ಷಮೆ ಕೇಳಿ ಅವರ ಕಾಲನ್ನು ಒತ್ತುತ್ತಾ ಇರ್ತಾರೆ. ಒತ್ತುವಂಥ ಸಂದರ್ಭದಲ್ಲಿ ಆ ಒಂದು ಅಜ್ಞಾನ ನೇತ್ರ ಅಂತ ಏನಿರುತ್ತೆ ಅವ್ರ ಪಾದದಲ್ಲಿ ಒಂದು ಕಣ್ಣು, ಅದನ್ನು ಕೂಡ ಒಂದು ಸ್ವಲ್ಪ ಒತ್ತು ಬಿಡ್ತಾರೆ ಅವರು. ಆದರೂ ಕೂಡ ಮೃಗ ಮಹರ್ಷಿಗಳು ಅವ್ರಿಗೆ ಕ್ಷಮಿಸ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಇದನ್ನೆಲ್ಲ ಅಲ್ಲೇ ಇದ್ದಂಥ ಲಕ್ಷ್ಮಿ ನೋಡಿರ್ತಾಳೆ. ಲಕ್ಷ್ಮಿ ನೋಡಿದ ತಕ್ಷಣ ಲಕ್ಷ್ಮಿ ಕೋಪ ಬರುತ್ತೆ. ನನ್ನ ಮುಂದೆನೇ ನನಗೆ ಅವರು ಈ ಥರ ಎದೆಗೆ ಹೊಡೆದ್ರು, ಆದರೂ ಕೂಡ ನೀನೇನು ಮಾಡಲಿದ್ದಂಗೆ ಅವ್ರ ಕಾಲನ್ನು ಒತ್ತಾ ಇದ್ದೆ ಅಲ್ವಾ ಅಂತ ಲಕ್ಷ್ಮಿ ಕೂಡ ಕೋಪ ಬರುತ್ತೆ. ಯಾಕೆ ನನ್ನ ಗಂಡ ಅವ್ರ ಮುಂದೆ ಸೋಲ್ಬೇಕು ಅನ್ನೋದು ಲಕ್ಷ್ಮಿ ಇಂಟೆನ್ಷನ್ ಆಗಿದ್ದಿತ್ತು. ಲಕ್ಷ್ಮಿ ಕೋಪ ಬಂದು ಲಕ್ಷ್ಮಿ ಆ ಒಂದು ಲೋಕನ ಬಿಟ್ಟು ಬೇರೆ ಲೋಕಕ್ಕೆ ತೆರಳ್ತಾರೆ. ಲಕ್ಷ್ಮಿ ಹೋಗಿದ್ದಾಳೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಅಂದರೆ ಸಿರಿ ಅಂದರೆ ಬರೀ ದುಡ್ಡಲ್ಲ, ಐಶ್ವರ್ಯ, ಅಂತಸ್ತು, ಆರೋಗ್ಯ, ಒಂದು ಸೌಂದರ್ಯ ಎಲ್ಲನೂ ಲಕ್ಷ್ಮಿಯಲ್ಲಿರುತ್ತೆ. ಲಕ್ಷ್ಮಿ ಹೋದ ತಕ್ಷಣವೇ ವಿಷ್ಣುಗೆ ಲಕ್ಷ್ಮೀನ ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಲಕ್ಷ್ಮಿನ ಹುಡುಕೊಂಡು ವಿಷ್ಣು ಕೂಡ ಹೊರಡ್ತಾನೆ. ಆದರೆ ವಿಷ್ಣು ಗೊತ್ತಿರೋ ಹಾಗೆ ಲಕ್ಷ್ಮಿ ಭೂಲೋಕಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ವಿಷ್ಣುಗೆ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಲಕ್ಷ್ಮಿಗೆ ಭೂಲೋಕ ಇಷ್ಟ ಇರಲ್ಲ. ಭೂಲೋಕದಲ್ಲಿ ಮಾಂಸ, ಅಧರ್ಮ ಇದನ್ನೆಲ್ಲ ಪಾಲಿಸೋದ್ರಿಂದ ಲಕ್ಷ್ಮಿ ಯಾವತ್ತು ಭೂಲೋಕಕ್ಕೆ ಬಂದು ಮನುಷ್ಯರ ಜೊತೆಗೆ ಬಾಳಬೇಕು ಅಂತ ಇಷ್ಟಪಡ್ತಿರಲ್ಲ ಅಂತ ವಿಷ್ಣು ಅಂದ್ಕೊಂಡು ಭೂಲೋಕಕ್ಕೆ ಅವನು ಫಸ್ಟ್ ಬರೋದಿಲ್ಲ. ಹಾಗೆ ನಮಗೆ ನಮ್ಮ ಪುರಾಣಗಳ ಪ್ರಕಾರ ಗೊತ್ತಾಗೋದೇನು ಅಂದರೆ ಲಕ್ಷ್ಮಿಗೆ ಭೂಲೋಕ ಕೂಡ ಇಷ್ಟ ಇರಲ್ಲ, ಹಾಗೆ ಮನುಷ್ಯರು ಕೂಡ ಇಷ್ಟ ಇರಲ್ಲ. ನಾವು ಯಾವುದೇ ಲಕ್ಷ್ಮಿಯ ಅವತಾರ ನೋಡೋದಾದ್ರೂ ಲಕ್ಷ್ಮಿ ಯಾವತ್ತು ಒಂದು ಮನುಷ್ಯನ ಹೊಟ್ಟೆಯಿಂದ ಜನ್ಮ ತಗೊಂಡು ಲಕ್ಷ್ಮಿ ಬರೋದಿಲ್ಲ ಅಂತ. ಸೀತಾಮಾತೆ ಕೂಡ ಲಕ್ಷ್ಮಿ ಇನ್ನೊಂದು ರೂಪನೇ. ಒಂದು ರೂಪದಲ್ಲಿ ಅವರು ಪೆಟ್ಟಿಗೆಯಿಂದ ಎದ್ದು ಬಂದರೆ ಇನ್ನೊಂದು ರೂಪದಲ್ಲಿ ಪವಿತ್ರವಾಗಿರುವಂಥ ಅಗ್ನಿಯಿಂದ ಎದ್ದು ಬರ್ತಾರೆ. ಈ ಥರ. ಆದರೆ ಲಕ್ಷ್ಮಿ ಯಾವತ್ತು ಇನ್ನೊಬ್ಬರು ಹೊಟ್ಟೆಯಿಂದ ಹುಟ್ಟು ಬರೋದಿಲ್ಲ ಅನ್ನೋದು ನಮ್ಮ ಪುರಾಣಗಳ ಪ್ರಕಾರ ನಾವು ತಿಳ್ಕೊಬೋದು. ಅದಾದಮೇಲೆ ಲಕ್ಷ್ಮಿ ಹೋಗ್ಬಿಟ್ಟಿರ್ತಾರೆ, ವಿಷ್ಣು ಹುಡುಕ್ತಾನೆ ಇರ್ತಾಳೆ ಲಕ್ಷ್ಮಿನ. ಅದೇ ಸಂದರ್ಭದಲ್ಲಿ ಅಲ್ಲಿ ನಾರದ ಮುನಿ ಬರ್ತಾರೆ. ನಾರದ ಬಂದು ವಿಷ್ಣುವಿಗೆ ತಿಳಿಸೋದೇನು ಅಂತಂದರೆ ಲಕ್ಷ್ಮಿ ಭೂಲೋಕದಲ್ಲೇ ಇರೋದು, ಭೂಲೋಕಕ್ಕೆ ಹೋಗಿದ್ದಾಳೆ ಲಕ್ಷ್ಮಿ ಅಂತ ವಿಷ್ಣುಗೆ ಹೇಳ್ತಾರೆ ನಾರದ ಮುನಿ. ಇದು ತಿಳಿದ ತಕ್ಷಣವೇ ವಿಷ್ಣು ಅದೇ ಕ್ಷಣಕ್ಕೆ ತನ್ನ ಒಂದು ಬಾಡಿನ ಅಲ್ಲೇ ಬಿಟ್ಟು ಆತ್ಮದ ಜೊತೆಗೆ ಮಾತ್ರ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದ ತಕ್ಷಣ ಇನ್ನೊಂದು ಮನುಷ್ಯನ ಅವತಾರ
ತೊಗೊಂಡು ಇವಾಗ ಭೂಲೋಕಕ್ಕೆ ಬರ್ತಾನೆ ವಿಷ್ಣು. ಮನುಷ್ಯನ ಅವತಾರ ತೊಗೊಂಡು ಬಂದಾದಮೇಲೆ ಮನುಷ್ಯನ ಥರನೇ ಎಲ್ಲ ಸಹಜ ಭಾವನೆಗಳು ವಿಷ್ಣುಗೆ ಶುರುವಾಗಿರುತ್ತೆ. ಈಗ ಹಸಿವು ಮತ್ತು ದುಃಖ, ಸುಸ್ತು ಇದೆಲ್ಲನೂ ವಿಷ್ಣುವಿಗೆ ಆಗ್ತಾ ಇರುತ್ತೆ. ಮನುಷ್ಯರಿಗೆ ದೇವ್ರನ್ನ ಕಂಡು ಹಿಡಿಯೋದು ಕಷ್ಟ ಆಗ್ಬೋದು, ಆದರೆ ನಮ್ಮ ಪರಿಸರಕ್ಕೆ, ಪ್ರಾಣಿಗಳಿಗೆ ಕಷ್ಟ ಆಗೋದಿಲ್ಲ. ಸೊ ಈ ಒಂದು ಬೇರೆ ಅವತಾರದಲ್ಲಿ ವಿಷ್ಣು ಅಲ್ಲಿಗೆ ಬಂದರೂ ಕೂಡ ಮನುಷ್ಯ ಯಾರೂ ವಿಷ್ಣುನ ಕಂಡು ಹಿಡಿಯಲ್ಲ, ಆದರೆ ಪರಿಸರ ಎಲ್ಲ ಕಂಡು ಹಿಡಿಯುತ್ತೆ. ನನಗೆ ಸುಸ್ತಾಗಿ ಒಂದು ಮರದ ಕೆಳಗಡೆ ಹೋಗಿ ಕುತ್ಕೊತಾನೆ. ಅದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಚಿಕ್ಕ ಚಿಕ್ಕ ಇರುವೆಗಳು ಎಲ್ಲನೂ ಬಂದು ವಿಷ್ಣುಗೋಸ್ಕರ ಒಂದು ಹುತ್ತನ ಕಟ್ಟಿಕೊಡುತ್ತೆ. ಸೊ ಅದರಿಂದ ವಿಷ್ಣು ಬಿಸಿಲಿಂದ ಕಾಪಾಡಿಕೊಂಡು ಒಳಗಡೆ ಕುತ್ಕೋಬೋದು, ಬಿಸಿಲು ಆಗೋದಿಲ್ಲ ವಿಷ್ಣುಗೆ ಅನ್ನೋ ಒಂದು ಕಾರಣಕ್ಕೆ ಹುತ್ತನ ಒಂದು ನಿರ್ಮಾಣ ಮಾಡಿ ಕೊಡುತ್ತೆ ಇರುವೆಗಳು. ಈ ಕಡೆ ಈಗ ನಾರದ ಹೋಗ್ಬಿಟ್ಟು ಲಕ್ಷ್ಮೀ ದೇವಿ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇರ್ತಾನೆ, ಈ ಥರ ವಿಷ್ಣು ಹುಡುಕೊಂಡು ಬಂದಿದ್ದಾನೆ, ವಿಷ್ಣುಗೆ ಆಗ್ತಾ ಇಲ್ಲ, ತುಂಬ ಸುಸ್ತಾಗ್ತಿದೆ, ಬಂದು ವಿಷ್ಣು ಜೊತೆ ಮಾತಾಡಿ ಕ್ಷಮಿಸಿ ಅವನ್ನ ಅಂತ ಕೇಳ್ತಿರ್ತಾರೆ. ಎಷ್ಟೇ ಆಗಲಿ ಲಕ್ಷ್ಮಿಗೆ ತನ್ನ ಗಂಡ ಆದಂಥ ವಿಷ್ಣುವಿನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲಾಗಿದಂಥ ಅವಮಾನನ ಮರೆಯೋಕ್ಕಾಗ್ತಿರಲ್ಲ. ಆದರೂ ಕೂಡ ಗಂಡ ಅಲ್ವಾ ಅಂತ ಶಿವ ಮತ್ತು ಬ್ರಹ್ಮನ ಹತ್ರ ಸಮಾಯ ತಗೊಂಡು ಅವರಿಬ್ಬರಿಗೂ ಹೇಗಾದರೂ ಮಾಡಿ ಹೆಲ್ಪ್ ಮಾಡೋಕ್ಕೆ ವಿಷ್ಣುವಿಗೆ ಬೇಡಿಕೊಂತಾಳೆ. ಅದಾದಮೇಲೆ ಬ್ರಹ್ಮ ಹಸುವಿನ ರೂಪದಲ್ಲಿ ಹಾಗೆ ಶಿವ ಕರುವಿನ ರೂಪದಲ್ಲಿ ಅಲ್ಲಿ ವಿಷ್ಣು ಏನು ಬಂದು ಮನುಷ್ಯನ ಅವತಾರ ತಗೊಂಡು ಬಂದಿದ್ದಾನೆ. ಮನುಷ್ಯನ ಅವತಾರದಲ್ಲಿ ಇದ್ದಾಗ ಅವನ ಹೆಸರು ಶ್ರೀನಿವಾಸ ಆಗಿರುತ್ತೆ. ಅಲ್ಲೇ ಒಂದು ಹುತ್ತ ಇರುತ್ತೆ. ಹುತ್ತದ ಹತ್ರನೇ ಒಂದು ಎಲ್ಲ ಹಸುಗಳು ಗುಂಪಾಗಿ ಒಂದು ಕಡೆ ಇರ್ತವೆ. ಆ ಒಂದು ಹಸುಗಳ ಗುಂಪಲ್ಲಿ ಬಂದು ಬ್ರಹ್ಮ ಮತ್ತು ಶಿವ ಸೇರ್ಕೊಂಡ್ಬಿಡ್ತಾರೆ. ಇಬ್ಬರು ಅಲ್ಲಿ ಹಸು ಮತ್ತು ಕರ ಆಗಿ ಅಲ್ಲೇ ಉಳ್ಕೊಂಡಿರ್ತಾರೆ. ದಿನ ಹೋಗ್ಬಿಟ್ಟು ಹಸು ಮತ್ತು ಕರ ಎರಡೂ ಹೋಗಿ ಹುತ್ತ ಏನಿರುತ್ತೆ ವಿಷ್ಣು ಇರುವಂಥ ಹುತ್ತ, ಆ ಹುತ್ತಕ್ಕೆ ಹಾಲು ಹಾಕ್ತಾ ಇರ್ತಾರೆ. ಅದರಿಂದ ವಿಷ್ಣುವಿಗೆ ಹಾಲಾದರೂ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಆದರೆ ಇದನ್ನೆಲ್ಲ ದಿನ ಅಬ್ಸರ್ವ್ ಮಾಡ್ತಿದ್ದಂಥ ಆ ಒಂದು ಹಸುಗಳ ಗುಂಪಿನ ಒಬ್ಬ ಓನರ್ ಇರ್ತಾರಲ್ವ, ಅವರು ಎಲ್ಲ ಅನ್ಕೊತಿರ್ತಾರೆ ಎಲ್ಲ ಹಸುಗಳು ಹಾಲು ಕೊಡ್ತಾ ಇದೆ, ಆದರೆ ಈ ಒಂದು ಹಸು ಮಾತ್ರ ಹಾಲು ಕೊಡ್ತಾ ಇಲ್ಲ. ದಿನ ಮೋಸ್ಟ್ಲಿ ಕರು ಎಲ್ಲನೂ ಕುಡ್ಕೊತಾ ಇದೆಯೇನೋ ಅಂತ ಒಂದಿನ ಆ ಕರುನ ಕಟ್ ಹಾಕ್ತಾನೆ. ಆದರೂ ಅದೇ ಸಾಯಂಕಾಲ ಕೂಡ ಅಷ್ಟೇ ಆ ಹಸು ಮತ್ತೆ ಹಾಲು ಕೊಡೋದಿಲ್ಲ. ಇದನ್ನು ನೋಡಿ ಓನರ್ಗೆ ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಅಂತಂದರೆ ಕರು ಕಟ್ ಹಾಕಿದ್ದೀವಿ, ಇನ್ನು ಯಾರು ಕುಡಿತಿದ್ದಾರೆ ಹಾಲನ್ನ ಅಂತ. ಒಂದಿನ ಆ ಒಂದು ಹಸು ಏನು ದಿನ ಹೋಗ್ತಾ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲಿ ಕೊಡ್ತಿದೆ ಇದು ಹಾಲನ್ನ ಅಂತ ನೋಡಿದ್ರೆ ಹುತ್ತದಲ್ಲಿ ಹಾಕ್ತಾ ಇರುತ್ತೆ ಹಾಲನ್ನ. ಅದನ್ನು ನೋಡಿ ಆ ಒಂದು ಓನರ್ಗೆ ತುಂಬಾ ಕೋಪ ಬರುತ್ತೆ. ಆ ವ್ಯಕ್ತಿ ಕೋಪ ಮಾಡಿಕೊಂಡು ಕೈಯಲ್ಲಿ ಇರುವಂಥ ಒಂದು ಕೊಡಲಿನ ತಗೊಂಡು ಆ ಹಸುಗೆ ಎಸೆಯಕ್ಕೆ ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಶ್ರೀನಿವಾಸರು ಅಲ್ಲಿ ಬಂದು ಅದಕ್ಕೆ ಅಡ್ಡ ನಿಂತ್ಕೊತಾರೆ. ಅಡ್ಡಕ್ಕೆ ನಿಂತ್ಕೊಂಡಾಗ ಆ ಒಂದು ಕೊಡಲಿ ಹಸುವಿಗೆ ತಾಗದೆ ಶ್ರೀನಿವಾಸನ ಹಣೆಗೆ ತಾಗುತ್ತೆ. ತಲೆಗೆ ತಾಗಿದ ತಕ್ಷಣ ಒಂದು ಸ್ವಲ್ಪ ಕೂದಲುಗಳು ಅಲ್ಲಿ ಉದುರ್ಕೊಂಡು ಹೋಗುತ್ತೆ. ಆದರೆ ಅವರಿಗೆ ಏನು ಜಾಸ್ತಿ ಆಗೋದಿಲ್ಲ. ಇದೆಲ್ಲ ಆಗಿ ಕೆಲವು ದಿನಗಳ ನಂತರ ಶ್ರೀನಿವಾಸ ತುಂಬ ನಿದ್ದೆಯಲ್ಲಿ ಜಾರಿ ಒಂದು ಗಿಡದ ಕೆಳಗಡೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ದೇವತಾ ಕನ್ಯಾ ಆದ ನೀಲಾದೇವಿ ಅಲ್ಲಿ ಬಂದು ಯಾರಿದು ಇಷ್ಟು ಸುಂದರವಾಗಿರುವಂಥ ಹುಡುಗ ಇಲ್ಲಿ ಮಲ್ಕೊಂಡಿದ್ದಾನೆ ಅಂತ ನೋಡ್ತಾರೆ. ಅದೇ ಸಂದರ್ಭದಲ್ಲಿ ಇಷ್ಟು ಸುಂದರವಾಗಿದ್ದಾನೆ, ಆದರೆ ಇವನು ಹಣೆ ಮೇಲೆ ಏನಕ್ಕೆ ಕೂದಲುಗಳಿಲ್ಲ, ಒಂದಿಷ್ಟು ಕೂದಲು ಮಾತ್ರ ಏನಕ್ಕೆ ಕಳ್ಕೊಂಡಿದ್ದಾನೆ ಅಂತ ನೋಡಿ ದೇವತಾ ಕನ್ಯಾ ನೀಲಿ ಏನು ಮಾಡ್ತಾಳೆ, ತನ್ನ ಹತ್ರ ಇರುವಂಥ ಕೂದಲು ಕೇಶವ ರಾಶಿಯಲ್ಲಿ ಒಂಚೂರು ಕೂದಲನ್ನ ತೆಗೆದು ಒಂದು ಶ್ರೀನಿವಾಸನ ತಲೆಗೆ ಮುಡಿಸ್ತಾಳೆ. ಇದನ್ನು ನೋಡಿದಂಥ ಶ್ರೀನಿವಾಸ ಎಚ್ಚರಗೊಳ್ತಾನೆ. ಎಚ್ಚರಗೊಂಡು ಏನಕ್ಕೆ ದೇವತಾ ಕನ್ಯಾ ಈ ಥರ ಮಾಡಿದ್ಯಾ ನೀನು ಅಂತ ಕೇಳ್ತಾನೆ. ಅದಾದಮೇಲೆ ದೇವತಾ ಕನ್ಯಾ ಇಲ್ಲ ನೀನು ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಅದ್ರ ಇಲ್ಲಂಗೆ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೋಡು, ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ನೀಲಿ ಹೇಳೋದಾದ್ಮೇಲೆ ಶ್ರೀನಿವಾಸ ಹೇಳ್ತಾನೆ, ಹುಡುಗರಿಗೆ ಒಂದು ಪಕ್ಷ ಕೂದಲಿಲ್ಲ ಅಂದರೂ ನಡೆಯುತ್ತೆ, ಆದರೆ ಹೆಣ್ಮಕ್ಳಿಗೆ ಕೂದಲೇ ಅಂದ, ಅದಕ್ಕೋಸ್ಕರ ಹೆಣ್ಮಕ್ಳು ಯಾವತ್ತು ಕೂದಲನ್ನ ತೆಗಿಬಾರ್ದು. ಕಲಿಯುಗದಲ್ಲಿ ಎಲ್ಲ ಜನರು ಬಂದು ಈ ಒಂದು ಮುಂದಿನ ದೇವಸ್ಥಾನ ಎಲ್ಲ ಏನಾಗುತ್ತೆ ಒಟ್ಟಿನಲ್ಲಿ ಆ ಸಮಯದಲ್ಲಿ ಕೂದಲನ್ನ ಮುಡಿಯಾಗಿ ಕೊಡ್ತಾರೆ ಅಂತ ಅವತ್ತೇ ಶ್ರೀನಿವಾಸ ನುಡಿದಿರ್ತಾನೆ. ಸೊ ಅದೇ ಕಾರಣಕ್ಕೆ ಇವತ್ತು ತಿರುಪತಿಗೆ ಯಾರಾದರೂ ಹೋದಾಗ ಮುಡಿ ಕೊಟ್ಟು ಒಂದು ಹರಕೆ ಇಟ್ಕೊಂಡು ಬರೋದು. ಈಗ ಮತ್ತೆ ಲಕ್ಷ್ಮೀನ ಹುಡುಕೊಂಡು ಶ್ರೀನಿವಾಸ ಹೋಗ್ತಾನೆ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಒಂದು ಹಾದಿಲಿ ಅವನು ಪಾಸ್ ಆಗುವಾಗ ಒಂದು ಮನೆ ಕಾಣುತ್ತೆ. ಆ ಮನೆ ಕಂಡಾದ ತಕ್ಷಣ ಅವನಿಗೆ ಒಂಥರ ಎಲ್ಲಿಲ್ಲದ ದುಃಖ ಬರುತ್ತೆ, ಒಂಥರ ಪ್ರೀತಿ, ಒಂಥರ ಎಮೋಷನಲ್ ಆಗ್ತಾನೆ. ಆ ಒಂದು ಮನೆಗೆ ಹೋಗ್ತಾನೆ. ಆ ಮನೆಗೆ ಹೋದಾದ್ಮೇಲೆ ಅಲ್ಲಿ ಒಂದು ವಯಸ್ಸಾಗಿರುವಂಥ ವೃದ್ಧೆ ಅಜ್ಜಿ ಕೂತಿರ್ತಾಳೆ. ಅವನು ಹೋದ ತಕ್ಷಣ ಅವನಿಗೆ ತುಂಬಾ ಪ್ರೀತಿಯಿಂದ ಸತ್ಕಾರ ಎಲ್ಲ ಮಾಡ್ತಿರ್ತಾಳೆ. ಸೊ ಅವಳ ಹೆಸರೇ ವಕುಲಾದೇವಿ ಅಂತ. 3000 ವರ್ಷಗಳ ಹಿಂದೆ ನಾವು ಹೋದರೆ ಕೃಷ್ಣ ತನ್ನ ಅವತಾರದಲ್ಲಿ ಇದ್ದಾಗ ಕಂಸನ ಸಾಯಿಸೋಕ್ಕೋಸ್ಕರ ಬೃಂದಾವನದಲ್ಲಿ ತನ್ನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಮಥುರಾಗೆ ಬಂದಿರ್ತಾನೆ. ಮಥುರಾಗೆ ಬಂದಾದಮೇಲೆ ಕೆಲವೊಂದಿಷ್ಟು ಯುದ್ಧಗಳು ನಡೆಯುತ್ತೆ, ಕಂಸನ ಕೂಡ ಸಾಯಿಸ್ತಾನೆ. ಅದಾದಮೇಲೆ 16,108 ಪತ್ನಿಗಳ ಜೊತೆಗೆ ಅವನು ದ್ವಾರಕಕ್ಕೆ ಹೋಗ್ಬಿಟ್ಟಿರ್ತಾನೆ. ಆದರೆ ಕೃಷ್ಣ ಬೃಂದಾವನಕ್ಕೆ ಬಂದಿರೋದೇ ಇಲ್ಲ. ಯಶೋಧ ತಾಯಿ ತನ್ನ ಕೃಷ್ಣನ ನೋಡಬೇಕು ಅಂತ ಇವಾಗ ದ್ವಾರಕಕ್ಕೆ ಹೋಗಿರ್ತಾಳೆ. ದ್ವಾರಕಕ್ಕೆ ಹೋದ್ಮೇಲೆ ಅವಳಿಗೆ ಗೊತ್ತಾಗೋದು ಕೃಷ್ಣನಿಗೆ ಮದುವೆ ಆಗಿದೆ ಅಂತ. ಅವತ್ತು ಕುತ್ಕೊಂಡು ಯಶೋಧಾದೇವಿ ಕೃಷ್ಣ ಮುಂದೆ ಅಳ್ತಿರ್ತಾಳೆ,
ನನಗೆ ತುಂಬ ದೊಡ್ಡ ಕನಸಾಗಿತ್ತು, ನಿನ್ನನ್ನು ಮದುವೆ ಮಾಡಿಕೊಡುವಾಗ ನಾನು ಅಲ್ಲೇ ಇರಬೇಕು ಅನ್ನೋದು ತುಂಬ ದೊಡ್ಡ ಕನಸಾಗಿತ್ತು ಅಂತ ಯಶೋಧಾದೇವಿ ಹೇಳುವಾಗ ಕೃಷ್ಣ ಅಲ್ಲಿ ಒಂದು ಮಾತು ಕೊಡ್ತಾನೆ, ನನ್ನ ಮುಂದಿನ ಜನ್ಮದಲ್ಲಿ ನೀನೇ ಕೈಯಾರೆ ನನ್ನ ಮದುವೆನ ಮಾಡ್ತೀಯಾ ಅಂತ ಒಂದು ಮಾತನ್ನ ಕೊಟ್ಟಿರ್ತಾಳೆ. ಆ ಯಶೋಧಾದೇವಿನೇ 3000 ವರ್ಷಗಳ ನಂತರ ಇವಾಗ ಬಕುಲಾದೇವಿಯಾಗಿ ಹುಟ್ಟಿರೋದು. ಒಂದು ದಿನ ಒಂದು ದೊಡ್ಡ ಆನೆಯ ಹಿಂಡು ರಾಕುಮಾರಿಯವ್ರನ್ನ ಅಟ್ಟಾಡಿಸ್ಕೊಂಡು ಬರ್ತಾ ಇರುತ್ತೆ. ಅದೇ ಸಮಯದಲ್ಲಿ ಶ್ರೀನಿವಾಸ ಅಲ್ಲಿ ಹೋಗಿ ರಾಕುಮಾರಿನ ಕಾಪಾಡ್ತಾನೆ. ರಾಕುಮಾರಿ ಬಂದು ಆಕಾಶ ರಾಜನ ಮಗಳು, ಅವಳ ಹೆಸರೇ ಪದ್ಮಾವತಿ ಅಂತ. 5000 ವರ್ಷಗಳ ಹಿಂದೆ ಶ್ರೀರಾಮ ಮಾಯಾಕನ್ನಿಕೆಗೆ ಹೋಗಿರ್ತಾನೆ. ಅದೇ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಸೀತೆಯನ್ನು ನೋಡ್ಕೊಳ್ಳೋಕೆ ಹೇಳಿಬಿಟ್ಟು ಹೋಗಿರ್ತಾನೆ. ಲಕ್ಷ್ಮಣ ಇವಾಗ ಸೀತೆಯ ಸುತ್ತಲೂ ಲಕ್ಷ್ಮಣ ರೇಖೆಯನ್ನು ಹಾಕಿರ್ತಾನೆ. ಈ ಸತಿ ಲಕ್ಷ್ಮಣ ರೇಖೆಯ ಪ್ರಕಾರ ಆ ಅಗ್ನಿದೇವಿ ಬಂದು ಸೀತೆಯನ್ನು ಕಾಪಾಡ್ತಾ ಇರೋದು. ಸೊ ಈ ಅಗ್ನಿದೇವಿ ಪೂರ್ತಿ ಸೀತೆಯ ಸಂಪೂರ್ಣವಾಗಿ ಸುತ್ತಮುತ್ತಲೂ ಸುತ್ತಾ ಇರುತ್ತೆ. ಆದರೆ ಅಗ್ನಿದೇವಿ ಯಾರಿಗೂ ಕಾಣ್ತಾ ಇರೋದಿಲ್ಲ. ಅದೇ ಸಂದರ್ಭದಲ್ಲಿ ರಾವಣ ಒಂದು ಭಿಕ್ಷುಕನ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಬೇಕು ಅಂತ ಬಂದಿರ್ತಾನೆ. ಇದು ಆ ಒಂದು ಅಗ್ನಿದೇವಿಗೆ ಗೊತ್ತಾಗಿರುತ್ತೆ. ಗೊತ್ತಾದ ತಕ್ಷಣ ಅಲ್ಲೊಂದು ಹೆಣ್ಣು ಕ್ರಿಯೇಟ್ ಆಗ್ತಾಳೆ, ಅಂದರೆ ಹೊಸದಾಗಿ ಸೃಷ್ಟಿಯಾಗೋದು ಆ ಅಗ್ನಿದೇವಿಯಿಂದ. ಅವಳ ಹೆಸರೇ ವೇದಾವತಿ ಅಂತ. ಈ ನೋಡೋಕ್ಕೆ ಸಂಪೂರ್ಣವಾಗಿ ಸೀತಾಮಾತೆ ಥರನೇ ಇರ್ತಾಳೆ. ರಾವಣ ಅಲ್ಲಿ ಬಂದ ತಕ್ಷಣವೇ ಆ ಒಂದು ವೇದಾವತಿ ಯಾರಿರ್ತಾರೆ, ವೇದಾವತಿನ ಅವನು ಅಪಹರಿಸ್ಕೊಂಡು ಲಂಕೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಾದಮೇಲೆ ನಿಜವಾದ ಸೀತಾದೇವಿ ಹೊರಗೆ ಬರ್ತಾಳೆ. ಅಲ್ಲಿ ತನಕ ಸೀತಾದೇವಿ ಒಳಗಡೆನೇ ಇರ್ತಾಳೆ. ಆದರೆ ಈ ಒಂದು ವಿಷಯ ರಾವಣನಿಗೆ ಗೊತ್ತಿರೋದಿಲ್ಲ. ರಾವಣ ಆಲ್ರೆಡಿ ಅಪಹರಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಆದರೆ ಇಷ್ಟು ಸಂದರ್ಭದಲ್ಲಿ ಅವಳಿವಾಗ ಸೀತಾದೇವಿ ಥರ ಫುಲ್ ನಟನೆ ಮಾಡ್ತಿರ್ತಾಳೆ. ಅವಳಿಗೆ ಸೀತಾದೇವಿ ಥರ ಎಲ್ಲ ಭಾವನೆಗಳು, ಪ್ರೀತಿ, ಅವಳು ಸೀತೆಗೆ ರಾಮನ ಮೇಲಿರೋ ಪ್ರೀತಿ ಅಥವಾ ರಾಮನಿಗೆ ಸೀತೆಯ ಮೇಲಿರೋ ಪ್ರೀತಿ ಎಲ್ಲವೂ ಅವಳ ಜೊತೆಗೆ ಬಂದ್ಬಿಟ್ಟಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೊನೆಗೆ ವೇದಾವತಿನ ರಾಮ ಬಿಡಿಸ್ಕೊಂಡು ಬಂದರೂ ಕೂಡ ವೇದಾವತಿ ರಾಮನ ಹತ್ರ ಕೇಳ್ಕೊತಾಳೆ, ನಾನು ನಿನ್ನ ಜೊತೆ ಮದುವೆ ಆಗಬೇಕು, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ ಕೇಳಿದಾಗ ರಾಮ ಹೇಳೋದು ಒಂದೇ ಮಾತು, ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತ, ಮುಂದಿನ ಜನ್ಮದಲ್ಲಿ ಅನ್ನೋದು ಇದ್ದರೆ ಖಂಡಿತವಾಗ್ಲೂ ನಾನು ನಿನ್ನ ಋಣಾನ ತೀರಿಸಿ ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಇಲ್ಲಿ ರಾಮ ಮಾತು ಕೊಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ಈ ಒಂದು ವೇದಾವತಿ ಏನಿರ್ತಾಳೆ, ಈ ಮುಂದಿನ ಜನ್ಮದಲ್ಲಿ ಅಂದರೆ 5000 ವರ್ಷಗಳ ನಂತರ ಇವಾಗೇನು ಆನೆಯ ಗುಂಪು ಅಟ್ಟಾಡ್ಸ್ಕೊಂಡ್ಬಂದಿದೆ, ಅವಳು ಪದ್ಮಾವತಿಯಾಗಿ ಹುಟ್ಟೋದು. ಹೋದ ಜನ್ಮದಲ್ಲಿ ಕೊಟ್ಟ ಮಾತು ಪ್ರಕಾರ ಈ ಜನ್ಮದಲ್ಲಿ ಶ್ರೀನಿವಾಸ ಪದ್ಮಾವತಿನ ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಅಲ್ಲಿ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಶ್ರೀನಿವಾಸನ ಮದುವೆ ಆಗಿರೋದು ನೋಡಿ ಲಕ್ಷ್ಮಿಗೆ ತುಂಬ ಕೋಪ ಬರುತ್ತೆ. ನಾನು ಇಲ್ಲಿ ಹೆಂಡತಿ ಆಗಿದ್ದರೂ ಕೂಡ ಇನ್ನೊಂದು ಹೆಣ್ಣಿನ ಜೊತೆ ನೀನೀಗ ಬದುಕಕ್ಕೆ ಹೋಗ್ತಾ ಇದೆಯಾ ಅಂತ ಕೋಪ ಬಂದು ಒಂದು ಕ್ಷಣಕ್ಕೆ ಅವ್ರ ಮಾತುಗಳನ್ನ ಕೂಡ ಕೇಳ್ತಾ ಇರಲ್ಲ ಲಕ್ಷ್ಮೀದೇವಿ. ಹಾಗೆ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ, ಒಂದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇರ್ತಾಳೆ. ಇಲ್ಲಿ ಶ್ರೀನಿವಾಸ ಇವಾಗ ಒಂದೊಂದೇ ಹೆಜ್ಜೆ ಹಿಂದೆ ಹಾಕ್ತಾ ಇರ್ತಾನೆ. ಆ ಸಮಯದಲ್ಲಿ 7 ಹೆಜ್ಜೆನ ಅವನು ಹಿಂದೆ ಹಾಕ್ತಾನೆ. 7 ಹೆಜ್ಜೆ ಹಿಂದೆ ಹಾಕಿದ್ಮೇಲೆ 7ನೇ ಹೆಜ್ಜೆಗೆ ಅವನು ಶಿಲೆಯಾಗಿ ನಿಂತ್ಕೊಂಡ್ಬಿಡ್ತಾನೆ. ಏನಿಲ್ಲಿ 7 ಹೆಜ್ಜೆಗಳನ್ನ ಹಿಂದೆ ಹಾಕಿರ್ತಾನೆ, ಆ 7 ಹೆಜ್ಜೆಗಳು ಇವಾಗ ಪರ್ವತವಾಗಿ ಕನ್ವರ್ಟ್ ಆಗಿದೆ. ಅದನ್ನೇ ನಾವು ತಿರುಪತಿಯ 7 ಪರ್ವತಗಳು ಅಂತ ಕರೆಯೋದು. ಸೊ ಇವನು ಏನು ಹೆಜ್ಜೆಗಳು ಹಾಕಿ ಹಿಂದೆ ಹೋಗ್ಬಿಡ್ತಾನೆ, ಅದಾದಮೇಲೆ ಶಿಲೆ ಆಗ್ತಾನೆ. ಅದಾದಮೇಲೆ ಲಕ್ಷ್ಮೀದೇವಿಗೆ ನಿಜ ಸತ್ಯ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಶ್ರೀನಿವಾಸ ಮದುವೆ ಆಗಬೇಕು ಅಂತ ಮಾತು ಕೊಟ್ಟಿರ್ತಾನೆ, ಆ ಕಾರಣಕ್ಕೆ ಮದುವೆ ಆಗ್ತಾನೆ. ಆದರೆ ಅವನು ಇವತ್ತು ಪದ್ಮಾವತಿ ಜೊತೆಗೆ ಸಂಸಾರ ಮಾಡಿರೋದಿಲ್ಲ, ಬರೀ ಮದುವೆ ಆಗಿರ್ತಾನೆ ಅಷ್ಟೇ. ಅದಾದಮೇಲೆ ಅವನು ಶಿಲೆ ಆಗಿಬಿಡ್ತಾನೆ. ಈ ಥರ ಶಿಲೆ ಆಗಿದ ತಕ್ಷಣ ಲಕ್ಷ್ಮೀದೇವಿನೂ ಶ್ರೀನಿವಾಸನ ಜೊತೆಗೆ ಶಿಲೆ ಆಗಿಬಿಡ್ತಾಳೆ. ಶ್ರೀನಿವಾಸ ಮತ್ತು ಲಕ್ಷ್ಮೀದೇವಿ ಇಬ್ಬರು ಶಿಲೆ ಆಗಿರೋದನ್ನ ನೋಡಿ ಪದ್ಮಾವತಿ ಕೂಡ ಅಲ್ಲೇ ಶಿಲೆ ಆಗ್ತಾಳೆ. ಸೊ ಅದಕ್ಕೋಸ್ಕರನೇ ನಾವೀಗ ತಿರುಪತಿ ತಿಮ್ಮಪ್ಪಂಗೆ ಏನಾದರೂ ದೇವಸ್ಥಾನಕ್ಕೆ ಹೋದಾಗ ನಾವು 3 ದೇವರುಗಳನ್ನ ನೋಡ್ಬೋದು. ಒಂದು ವೆಂಕಟೇಶ್ವರ ಸ್ವಾಮಿ, ಇನ್ನೊಂದು ಮಹಾಲಕ್ಷ್ಮಿ, ಹಾಗೆ ಇನ್ನೊಂದು ಪದ್ಮಾವತಿ. ಈ 3 ದೇವರುಗಳನ್ನ ಅದಕ್ಕೋಸ್ಕರನೇ ತುಂಬ ಶ್ರೇಷ್ಠವಾದಂಥ ದೇವರು, ತುಂಬ ಶ್ರೇಷ್ಠವಾದಂಥ ದೇವಸ್ಥಾನ ಅಂತ ಕರೆಯೋದು. ಸೊ ಹೀಗೆ ತಿರುಪತಿ ತಿಮ್ಮಪ್ಪನ ಕಥೆ ಇದು. ಸೊ ನಿಮ್ಮೆಲ್ಲರಿಗೂ ಈ ಒಂದು ಕಥೆನ ಕೇಳಿ ಏನು ಅನ್ನಿಸ್ತು, ಹೇಗಿತ್ತು, ಫಸ್ಟ್ ಟೈಮ್ ಕೇಳಿದ್ದ ಅಥವಾ ನಿಮಗೆಲ್ಲರಿಗೂ ಈ ಕಥೆ ಗೊತ್ತಿತ್ತಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ಥರ ನಿಮಗೇನಾದರೂ ಬೇರೆ ಬೇರೆ ಕಥೆಗಳು ಗೊತ್ತಿದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಅದೊಂದು ದಿನ ವಿಡಿಯೋ ಆಗಿ ಬರ್ಬೋದು ಕೂಡ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.